ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಹೇಗಿತ್ತು ನಿನ್ನೆ ಎಪಿಸೋಡು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಕೆಲವು ಪ್ರಶ್ನೆಗಳಿಗೆ ಆ್ಯಂಡ್ ಕೆಲವು ಕನ್ಫ್ಯೂಷನ್ಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ಸೊ ಆ್ಯಂಡ್ ಅದರಿಂದನೇ ಶುರು ಮಾಡ್ತೀನಿ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ನನ್ನ ಒಂದು ರಿವ್ಯೂ. ಸೊ ಸ್ಟಾರ್ಟಿಂಗಲ್ಲೇ ಅಲ್ಲಿ ರಾಶಿಕಾ, ರಘು ಆ್ಯಂಡ್ ರಕ್ಷಿತಾ ಅವ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಸೊ ಅದು ಸ್ವಲ್ಪ ಕಿತ್ತಾಟಕ್ಕೆ ಕೂಡ ಕಾರಣ ಆಗುತ್ತೆ ಆ್ಯಂಡ್ ಆಣೆ ಪ್ರಮಾಣದವರೆಗೂ ಕೂಡ ಹೋಗುತ್ತೆ. ಬಿಕಾಸ್ ಅಲ್ಲಿ ರಾಶಿಕಾ ಮೇಲೆ ರಕ್ಷಿತಾ ಅವ್ರು ಆರೋಪ ಮಾಡಿರ್ತಾರೆ ನಾಮಿನೇಷನ್ ಟೈಮಲ್ಲಿ. ಏನು ಅಂತಂದರೆ ರಘು ಅವರಿಗೆ ಅನ್ಕಂಫರ್ಟೇಬಲ್ ಆಗುತ್ತೆ ರಾಶಿಕಾ ಅವರು ರಘು ಜೊತೆಗೆ ಕುತ್ಕೊಳ್ಳೋದ್ರಿಂದ ಅನ್ನೋ ರೀತಿಯಲ್ಲಿ ಅವರು ರಘು ಪರವಾಗಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ರಕ್ಷಿತಾ ಹೇಳುವಂಥದ್ದು ಏನು ಅಂತಂದರೆ ರಘು ಜೊತೆ ರಾಶಿಕಾ ಕೂತ್ರೆ ನನಗೆ ಅನ್ಕಂಫರ್ಟೇಬಲ್ ಆಗುತ್ತೆ ಅಂತ ಅಲ್ಲಿ ರಕ್ಷಿತಾ ಅವರನ್ನೇ ಒಪ್ಕೊತಿದ್ದಾರೆ. ಮೀನ್ಸ್ ರಘು ಜೊತೆಗೆ ರಾಶಿಕಾ ಅವರು ಕುತ್ಕೊಬಾರ್ದು. ಸೊ ಅವರು ಮನಃಶಾಂತಿ ಏನಕ್ಕೆ ಹಾಳು ಮಾಡ್ತಿದ್ರು ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ರಾಶಿಕಾ ಅವರಿಗೆ ಪ್ರಶ್ನೆ ಮಾಡ್ತಿರುವಂಥದ್ದು ರಕ್ಷಿತಾ ಅವರು. ರಘು ಹೇಳ್ಬೋದಾಗಿತ್ತು ಅಲ್ಲೇ ರಕ್ಷಿತಾಗೆ ನನಗೇನು ಪ್ರಾಬ್ಲಮ್ ಇಲ್ಲ, ನೀನು ಯಾಕೆ ಹಾಗೆ ಆಡ್ತಿದ್ಯಾ ರಕ್ಷಿತಾ ಅಂತ ಹೇಳಿದ್ರೆ ಮುಗ್ದೋಗಿರೋದಲ್ಲಿ. ಬಟ್ ಅದು ಏನು ಸಿಕ್ಕಾಪಟ್ಟೆ ವಾದ ಪ್ರತಿವಾದ ಅದು ಇದು ಎಲ್ಲೆಲ್ಲೋ ಆಯಿತು ಅಂತಂದರೆ ಅದು ಅಲ್ಲಿ ಕೊನೆಗೆ ಏನಾಗುತ್ತೆ ಅಂದರೆ ರಘುಗೆ ಅಲ್ಲಿ ಏನು ಅನ್ಕಂಫರ್ಟೇಬಲ್ ಇಲ್ಲ. ರಕ್ಷಿತಾ ಅದು ಏನಕ್ಕೆ ಹೀಗೆ ಆಡ್ತಿದ್ದಾರೋ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲಿ ವಾದ ಪ್ರತಿವಾದ ಆಗುತ್ತೆ, ಕಿತ್ತಾಟ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ರಕ್ಷಿತಾ ಅಲ್ಲಿಗೆ ಸುಮ್ಮನೆ ಆಗಬೇಕಲ್ವಾ? ಬಟ್ ಅದು ಸುಮ್ಮನೆ ಆಗ್ದೇನೆ ಅಲ್ಲಿ ರಕ್ಷಿತಾ ಹೇಳ್ತಾಳೆ ಸ್ಟ್ರೇಟ್ ಆಗಿ ಬನ್ನಿ ಅಂತ ಅಲ್ಲಿ ಅಶ್ವಿನಿ ರೂಮ್ ಕಡೆಗೆ ರಾಶಿಕಾಗೆ ತೋರಿಸ್ತಾಳೆ. ಬಿಕಾಸ್ ಅಶಾಂತಿ ಬೇಕಲ್ವಾ ಇವರಿಗೆ. ಸೊ ಜಗಳಾಡ ಬನ್ನಿ ಅಂತ ಅಶ್ವಿನಿ ಆ್ಯಂಡ್ ಧ್ರುವಂತ ರೂಮ್ ಕಡೆಗೆ ನಮ್ಮ ರಾಶಿಕಾಗೆ ದಾರಿ ತೋರಿಸ್ತಾ ಇದ್ದಾಳೆ. ಇದೆಲ್ಲ ಏನಕ್ಕೆ ಬೇಕು ಓವರ್ ಡ್ರಾಮಾ ಅಂತ ಅರ್ಥ ಆಗ್ತಿಲ್ಲ ನನಗೆ. ಕಂಪ್ಲೀಟಾಗಿ ನನ್ನ ಪ್ರಕಾರ ಓವರ್ ಡ್ರಾಮಾ ಅಂತಲೇ ಅನಿಸುತ್ತೆ ನನಗೆ. ಇದೆಲ್ಲ ಆದಮೇಲೆ ಹೇಳ್ತಾಳೆ ಅಲ್ಲಿ ರಘು ಆ್ಯಂಡ್ ರಕ್ಷಿತಾ ಕೂತ್ಕೊಂಡಾಗ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಅಲ್ಲಿ ಅನ್ಕಂಫರ್ಟೇಬಲ್ ಆದರೆ ಹೇಳಿ ಅವರಿಗೆ, ಮಾತಾಡ್ಬಿಡಿ ಅವ್ರ ಜೊತೆಗೆ ಅನ್ನೋ ರೀತಿನ ಹೇಳ್ತಿದ್ದಾಳೆ. ರಾಶಿಕಾ ರಘು ಹತ್ರ ಹೋಗ್ಬಾರ್ದು, ಗಿಲ್ಲಿ ಹತ್ರ ಕಾವ್ಯ ಹೋಗ್ಬಾರ್ದು. ಯಾಕೆ? ಗಿಲ್ಲಿ ಹತ್ರ ಅಲ್ಲಿ ಸ್ಪಂದನಾಗೂ ಹೋಗೋದು ಕೂಡ ಪ್ರಾಬ್ಲಮ್ ಇತ್ತು ಅವಳಿಗೆ. ಅಂದರೆ ಇವ್ರಿಗೆ ರಕ್ಷಿತಾಗೆ ಯಾರು ಅವಳಿಗೆ ಕ್ಲೋಸ್ ಇರ್ತಾರೆ ಅವ್ರ ಹತ್ರ ಯಾರು ಕೂಡ ಹೋಗ್ಬಾರ್ದು. ಸುಮ್ಮನೆ ಏನೋ ಒಂದು ಕಿತ್ತಾಟ ಮಾಡಬೇಕು ಅಷ್ಟೇನೆ. ಒಂದು ಮಾತಿಗೂ ಕೂಡ ಒಂದು ರೀತಿಯ ಅರ್ಥನೇ ಇರೋದಿಲ್ಲ ಅಲ್ಲಿ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ನಿನ್ನೆ ಎಪಿಸೋಡಲ್ಲಿ ಏನಾಯ್ತಲ್ಲ, ನಮ್ಮ ಮನೆಯವರು ಅನ್ನೋದನ್ನ ನಿಮ್ಮ ಫ್ಯಾಮಿಲಿ ಹೇಳ್ಕೊಟ್ರ ಹಾಗೆ ಹೀಗೆ ಅಂತ ಮಾತುಕತೆ ನಡೆಯಿತು. ಆ ವಿಚಾರವಾಗಿ ಅಲ್ಲಿ ಮಾತುಕತೆ ನಡೆಯುತ್ತೆ. ಅಲ್ಲಿ ರಕ್ಷಿತನೇ ಎತ್ಕೊಂತಾಳೆ. ಏನೋ ಕನ್ವರ್ಸೇಷನ್ ಇದೇ ಕಂಟಿನ್ಯೂ ಆಗ್ತಾ ಇರುತ್ತೆ, ಕಿತ್ತಾಟದ ಅನ್ಕಂಫರ್ಟೇಬಲ್ ಅನ್ನೋ ಅಂಥದ್ದೇ ಕಿತ್ತಾಟ ಕಂಟಿನ್ಯೂ ಆಗ್ತಾ ಇರುತ್ತೆ ಕಿಚನ್ ಇದರಲ್ಲಿ. ಅಲ್ಲಿ ರಕ್ಷಿತಾ ಹತ್ರ ನಿಮ್ಮ ಫ್ಯಾಮಿಲಿಯವರು ಬರಬೇಕಿತ್ತ ನಿಮಗೆ ಬುದ್ಧಿ ಹೇಳಲಿಕ್ಕೆ ಅಂತ ಶುರು ಮಾಡ್ತಾಳೆ. ಅವಾಗ ರಾಶಿಕಾ ಎತ್ಕೊಳ್ಳುವಂಥ ನಮ್ಮ ಫ್ಯಾಮಿಲಿ ತಂಟೆಗೆ ಬರಬೇಡ ಹಾಗೆ ಹೇಗೆ ಅಂತ ಎತ್ಕೊಂತಾಳೆ. ರಕ್ಷಿತಾ ಹೇಳ್ತಾಳೆ ನೀವೇ ಅಲ್ವಾ ಹೇಳಿರುವಂಥದ್ದು, ನಿಮ್ಮ ಸ್ಟೇಟ್ಮೆಂಟೇ ಹೇಳ್ತೀನಿ ಕೇಳಿ. ಅವರ ಸ್ಟೇಟ್ಮೆಂಟ್ ಹೀಗಿತ್ತು ಅಂದರೆ ನನ್ನ ಫ್ಯಾಮಿಲಿ ಅವರಿಗೂ ಕೂಡ ಗೊತ್ತುಂಟು. ಎಷ್ಟು ಇನ್ನೋಸೆಂಟು, ಎಷ್ಟು ನಾಟಕ ನೀನು ಅನ್ನೋ ರೀತಿಯಲ್ಲಿ ಅಲ್ಲಿ ಯಾರು ರಕ್ಷಿತಾ ಹೇಳುವಂಥದ್ದು. ಅವಾಗ ರಾಶಿಕಾ ಹೇಳ್ತಾಳೆ ಫ್ಯಾಮಿಲಿ ಅನ್ನೋ ವರ್ಡೇ ನಾನು ಯೂಸ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ರಾಶಿಕಾ ಹೇಳುವಂಥದ್ದು. ನಾನು ಹೇಳುವಂಥದ್ದು ಈ ಮನೆಯವರು ಅಂತ ಹೇಳಿದ್ದೀನಿ, ನಾನು ಫ್ಯಾಮಿಲಿ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ ಅಂತ ಹೇಳ್ತಾಳೆ. ಅವಾಗ ಅದು ಆಣೆ ಪ್ರಮಾಣ ಗಂಟ ಹೊಂಟೋಗುತ್ತೆ. ಅಲ್ಲಿ ರಾಶಿಕಾ ಆಣೆ ಪ್ರಮಾಣ ಮಾಡ್ತಾಳೆ, ನಾನು ಫ್ಯಾಮಿಲಿ ಅನ್ನೋ ವರ್ಡನ್ನ ಯೂಸ್ ಮಾಡಿಲ್ಲ ಅಂತ ಹೇಳಿ ಆಣೆ ಮಾಡ್ತಾಳೆ. ಅವಾಗ ಹೇಳ್ತಾಳೆ ಸಾರಿ. ಏನಿದು ಮನ್ಸಿಗೆ ಬಂದಾಗ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡುವಂಥದ್ದು, ಮನ್ಸಿಗೆ ಬಂದಾಗೆ ಆಣೆ ಮಾಡಿಸುವಂಥದ್ದು. ಓಕೆ, ನಿನ್ನೆ ಒಂದೇನೋ ಪ್ರಾಬ್ಲಮ್ ಆಯಿತು, ನಿನ್ನೆ ಕಿತ್ತಾಟ ಆಯಿತು, ನಾನು ಅವಾಗಲೂ ಹೇಳಿದೆ, ನಾನು ರಾಶಿಕದು ಮಿಸ್ ಆಗಿತ್ತು, ಅದು ಹೇಳಬೇಕಾಗಿತ್ತು, ಅವಳು ಮಿಸ್ಟೇಕ್ ಆಗಿದೆ ರಾಶಿಕಾ ಕಡೆಯಿಂದ ಅಂತ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ನಮ್ಮ ರಕ್ಷಿತಾ ಇನ್ನೊಂದು ಪದನೇ ಸೇರಿಸ್ಬಿಟ್ಲ ಅಲ್ಲಿ. ಅಂದರೆ ಫ್ಯಾಮಿಲಿಯವರು ಅಂತ ಹೇಳಿದ್ಲಂತೆ, ನಮ್ಮ ಫ್ಯಾಮಿಲಿಯವರು ಹೇಳಿದ್ರು ಅಂತ ಹೇಳ್ತಿದ್ದಾಳೆ. ನಮ್ಮ ಮನೆಯವರು ಅಂತ ಹೇಳಿರುವಂಥದ್ದು ಅದು ಬಿಗ್ ಬಾಸ್ ಮನೆಯವರು ಅಂತ ಅವಳು ಇವತ್ತು ಕ್ಲಾರಿಟಿ ಕೊಟ್ಟ ಮೇಲೂ ಕೂಡ ಅದನ್ನು ಯೂಸ್ ಮಾಡ್ಕೊಂಡು ಏನೋ ಒಂದು ಲಾಭ ಮಾಡ್ಕೊಬೇಕು ಅಂತ ಅದನ್ನು ಎತ್ಕೊಂತಾಳಂತಂದರೆ ಇದ್ರ ಮೇಲೆ ಏನು ಹೇಳಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಓಕೆ, ಅದು ಅಲ್ಲಿಗೆ ಕ್ಲಿಯರ್ ಆಗಿ ಹೋಗುತ್ತೆ. ಆಣೆ ಮಾಡಿದ್ದಾದ್ಮೇಲೆ ಸಾರಿ ಅಂತ ಕೇಳ್ತಾಳೆ. ಸಾರಿ ಕೇಳಿದ್ದು ಕೂಡ ಅದು ಒಂದು ರೀತಿಯಲ್ಲಿ ಬೈದಿರೋ ರೀತಿಯಲ್ಲಿ ಇತ್ತು ಅದು. ಓಕೆ, ಆ್ಯಂಡ್ ಇದಾದ್ಮೇಲೆ ಬಿಗ್ ಬಾಸ್ ಅವರು ಈ ವಾರದ ಟಿಕೆಟ್ ಟು ಫಿನಾಲೆ ಕಂಟೆಂಡರ್ಗೆ ಆಯ್ಕೆ ಮಾಡಲಿಕ್ಕೆ ಜೊತೆಗೆ ಬಿಗ್ ಬಾಸ್ ರೂಲ್ಸ್ಗಳು ಯಾವ ರೀತಿಯಲ್ಲಿ ಇರುತ್ತೆ ಈ ವಾರದ ಒಂದು TTF ಒಂದು ಕಂಟೆಂಡರ್ಗಳಿಗೆ ಅಂತ ಒಂದು ಅನೌನ್ಸ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಏನು ನಡೆಯುತ್ತೆ ಅಂತಂದರೆ, ಒಂದು ಈ ವಾರದಲ್ಲಿ ಯಾರು ಟಿಕೆಟ್ ಟು ಫಿನಾಲೆಗೆ ಆಯ್ಕೆ ಆಗ್ತಾರೆ ಆ್ಯಂಡ್ ಅವರು ಆಯ್ಕೆ ಆಗಿದ್ರಲ್ಲಿ ಯಾರು ಟಿಕೆಟ್ ಟು ಫಿನಾಲೆ ಟಿಕೆಟ್ನ ಗೆಲ್ತಾರೆ ಅವರು ಈ ವಾರದ ನಾಮಿನೇಷನಿಂದ ಸೇವ್ ಆಗಿ ಡೈರೆಕ್ಟಾಗಿ ಫಿನಾಲೆ ವೀಕ್ಗೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಟಾಪ್ 6 ಪಟ್ಟಿಯಲ್ಲಿ ಯಾರು ಆಡಬಾರದು ಎಂದು ನೀವು ಸೂಚಿಸಬೇಕು ಅಂತ ಅಲ್ಲಿ ಧನುಷ್ ಅವರಿಗೆ ಒಂದು ಅಧಿಕಾರನ ಕೊಡ್ತಾರೆ. ಅಂದರೆ ಟಾಪ್ 6 ಯಾರನ್ನ ನೀವು ನೋಡ್ಲಿಕ್ಕೆ ಇಷ್ಟಪಡಲ್ಲ ಅಂತಂದಾಗ ಅವರು ಅಲ್ಲಿ ಧನುಷ್ನ ಚೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೊಂದು ಟ್ವಿಸ್ಟ್ ಕೊಡುವಂಥದ್ದು ಏನಂತಂದರೆ ಅವರು ಈ ವಾರದ ಟಾಸ್ಕಿಂದ ಹೊರ ಹಾಕಲ್ಪಟ್ಟು ಟಾಪ್ 6 ಪಟ್ಟಿ ಅಲ್ಲಿ ತಮ್ಮ ಹೆಸರನ್ನು ನೋಡುವ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಿಗ್ ಬಾಸ್ ಅವರು ಅಗೇನ್ ಧ್ರುವಂತಿಗೆ ಒಂದು ಟಾಸ್ಕ್ ಕೊಡ್ತಾರೆ, ಅವಕಾಶ ಕೊಡ್ತಾರೆ. ಇವಾಗ ಆಲ್ರೆಡಿ ನೀವು ಹೇಳಿದಿರ ಅವರಿಗೆ, ಅವರು ಈ ವಾರದ ಟಾಸ್ಕಿಂದ ಹೊರಹಾಕಲ್ಪಟ್ಟು ಟಾಪ್ 6 ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಡುವ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಿದಿರ. ಅಂದರೆ ಟಾಪ್ 6 ಪಟ್ಟಿಯಲ್ಲಿ ಅವ್ರ ಹೆಸರು ಬರೋ ಹಾಗೆ ಇಲ್ಲವೇ ಇಲ್ಲ.
ಬಟ್ ಆದ್ರೂ ಕೂಡ ಮತ್ತೊಂದು ಅವಕಾಶ ಏನು ಕೊಟ್ರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇನ್ ಕೇಸ್ ಧ್ರುವಂತ್ ಹೆಸರು ತಗೊಂಡಿಲ್ಲ ಧನುಷ್ ಅಂದ್ರೆ ಇದು ಅಲ್ಲಿಗೆ ಮುಗಿಸ್ತಿದ್ರ, ಅಥವಾ ಧ್ರುವಂತ್ ಹೆಸರು ತಗೊಂಡಿದ್ರ ಅನ್ನೋ ಒಂದು ಕಾರಣಕ್ಕೇನೆ ಸೊ ಅವ್ರಿಗೆ ಇನ್ನೂ ಒಂದು ಅವಕಾಶ ಕೊಟ್ಟಿರ ಅಂತ ಇಲ್ಲಿ ಕ್ವಶನ್ಗಳು ಹುಟ್ಕೊಳ್ಳುತ್ತೆ. ಸೊ ಇದು ಎಲ್ಲೋ ಒಂದು ರೀತಿಯಲ್ಲಿ ಪಾಲಿಟಿಕ್ಸ್ ಅವ್ರಿಗೆ ಮನ್ಸಿಗೆ ಬಂದಂಗೆ ರೂಲ್ಸ್ಗಳು ಚೇಂಜ್ ಮಾಡ್ಕೊಂತಾರೆ ಅಂತ ಅನ್ಸುತ್ತೆ. ಅಗೇನ್ ಧ್ರುವಂತಿಗೆ ಮತ್ತೊಂದು ಅವಕಾಶ ಕೊಡ್ತಾರೆ, ತಮಗಿಂತ ಸೂಕ್ತ ಇರುವಂತ ಒಂದು ವ್ಯಕ್ತಿನ ಸೂಚಿಸಿ ಸೊ ಅವ್ರಿಗೆ ರೀಸನ್ ಕೊಟ್ಟು ಸೊ ಅವ್ರ ಎದುರುಗಡೆಗೆ ಟಾಸ್ಕ್ ಆಡಬೇಕು ಅಂತ ಅಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಅಂಡ್ ಇಲ್ಲಿ ಆಪ್ಷನ್ ಕೊಟ್ಟಿರುವಂತದ್ದು ಧ್ರುವಂತಿಗೆ ಆಪ್ಷನ್ ಕೊಡ್ತಾರೆ. ಸೊ ಇದು ಅಡ್ವಾಂಟೇಜ್ ಆಯ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಯ್ತಾ? ಸೊ ಇವರು ಧ್ರುವಂತ್ ಯಾರ ಹೆಸರು ತಗೊಂತಾರ ನೋಡಿ, ಅವ್ರಿಗೆ ಒಂದು ರೀತಿಯಲ್ಲಿ ಡಿಸ್ಅಡ್ವಾಂಟೇಜ್ ಆಯ್ತು ಅಂತ ನನಗನ್ಸುತ್ತಪ್ಪ. ಈ ಗಿಲ್ಲಿ ಹೆಸರು ತಗೊಂಡ ಅವನು, ಸೊ ಗಿಲ್ಲಿ ಜೊತೆಗೆ ಟಾಸ್ಕ್ ಆಡಿದ, ಗಿಲ್ಲಿ ಕೂಡ ಒಂದು ಒಳ್ಳೆ ಫೈಟ ಕೊಟ್ಟ, ಈ ಕಡೆಯಿಂದ ಧ್ರುವಂತು ಕೂಡ ಒಳ್ಳೆ ಫೈಟ ಕೊಟ್ಟ. ಸೊ ಇಲ್ಲೇನಾಯ್ತು ಅಂದ್ರೆ ನಮ್ಮ ಗಿಲ್ಲಿ ಸೊ ಟಾಸ್ಕ್ ಇಂದ ಔಟ್ ಆಗೋಗ್ಬಿಟ್ಟ, ಒಂದೇ ಚಾನ್ಸು. ಅಂಡ್ ಇದಾದ್ಮೇಲೆ ಅಲ್ಲಿ ಧ್ರುವಂತ್ ಗೆಲ್ತಾರೆ. ಅಂಡ್ ಅವ್ರು ಇವಾಗ ಟಾಪ್ 6 ಕಂಟೆಂಡರ್ ಟಾಸ್ಕ್ ಅಲ್ಲಿ ಇನ್ನು ಕಂಟಿನ್ಯೂ ಆಗ್ತಾರೆ. ಸೊ ಮುಂದೆ ಬರುವಂತ ಟಾಸ್ಕ್ ಗಳಲ್ಲಿ ಇನ್ ಕೇಸ್ ಅವ್ರೇನಾದ್ರೂ ಗೆದ್ರೆ ಸೊ ಟಾಪ್ 6ಗೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ಅವರು ಮುಂದೆ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಬಟ್ ಒಂದು ಅವಕಾಶ ಅಂತೂ ಬಿಗ್ ಬಾಸ್ ಅವ್ರಿಗೆ ಮಾಡ್ಕೊಟ್ರು ಅಂತಾನೆ ಹೇಳ್ತೀನಿ. ಅಂಡ್ ಇದಾದ್ಮೇಲೆ ಅಲ್ಲಿ ರಕ್ಷಿತಾ ಅದು ಐಸ್ ಕ್ರೀಮ್ ಒಂದು ಕಿತ್ತಾಟ ಆಗುತ್ತೆ. ಕಿತ್ತಾಟ ಅಲ್ಲ, ಆಕ್ಚುಲಿ ಫಸ್ಟ್ ಅವರು ಅಲ್ಲಿ ಕಿಚನ್ ಅಲ್ಲಿ ಕದ್ದು ತಿಂತಾರೆ. ಸೊ ರಾತ್ರಿ ಅದು ಗಿಲ್ಲಿಗೂ ಕೂಡ ಕೊಡ್ತಾರೆ. ಅಲ್ಲಿ ರಘು ಕೂಡ ಇದ್ದ. ಫಸ್ಟ್ ಅವ್ನು ಪಾಪ ಹೇಳ್ದಾಗ ರಘು ತಿನ್ಬೇಡಿ, ಹಾಗೆ ಯಾರ್ದೋ ಬೇರೆಯವ್ರು ಇಟ್ಟಿದ್ದಾರೆ ಅಂತ. ಬಟ್ ಅಲ್ಲಿ ರಕ್ಷಿತಾ ಕೇಳಬೇಕಲ್ಲ, ಇದು ನಮ್ಮ ಕೇಕು, ನಾವು ತಿಂದ್ವಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಳೆ. ಅದಾದ್ಮೇಲೆ ಅದು ಬೆಳಿಗ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ನಮ್ಮ ಕಾವ್ಯ ಅವ್ರು ಕೇಳ್ತಾರೆ ಏನು ಅಂತಂದ್ರೆ ಇಲ್ಲಿ ಯಾರು ತಿಂದಿದ್ದು ಅಂತ ಕೇಳಿದಾಗ ಅಲ್ಲಿ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾಳೆ. ಅಂದ್ರೆ ಅಲ್ಲಿ ರಘುನು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ ಕೈ ತೋರಿಸಿ, ಅದು ಇಂಡೈರೆಕ್ಟ್ ಆಗಿ ಹೀಗೆ ಅಂತ ತೋರಿಸ್ತಾರೆ. ಅಂಡ್ ಅಲ್ಲಿ ರಕ್ಷಿತಾ ಕೊನೆಗೆ ಹೆಂಗೋ ಮಾಡಿ ಅದು ಗೊತ್ತಾಗುತ್ತೆ. ಸೊ ಇಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ತಿಂದ್ರು ಅಂತ. ಅದಾದ್ಮೇಲೂ ಕೂಡ ಅಲ್ಲಿ ರಕ್ಷಿತಾ ಏನು ಮಾತಾಡೋದಿಲ್ಲ. ಕಾವ್ಯ ಅಷ್ಟೊಂದೆಲ್ಲ ಕೇಳ್ತಿದ್ದಾರೆ, ಮಾತಾಡಕ್ಕಿಲ್ಲ ರಕ್ಷಿತಾ ಅವರು. ರಾತ್ರಿ ಎಲ್ಲಾನು ಯಾರೇನ್ ಮಾಡ್ತಾರೆ, ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ಇದು ನಮ್ ಕೇಕು, ಹಾಗೆ ಹೀಗೆ ಎಲ್ಲ ಮಾತಾಡಿದವರು. ಬೆಳಿಗ್ಗೆ ಫುಲ್ ಸೈಲೆಂಟು, ನಾನು ಗೊತ್ತಿಲ್ಲ, ನಾನು ತಿಂದಿಲ್ಲ. ಇದ್ರ ಮಧ್ಯೆ ಅಲ್ಲಿ ಕಾವ್ಯ ಅಂಡ್ ಗಿಲ್ಲಿ ಮಧ್ಯೆ ಕೂಡ ಸ್ವಲ್ಪ ನಡೆಯುತ್ತೆ. ಅದು ಗಿಲ್ಲಿ ಒಂದು ಮಾತಾಡ್ತಾರೆ, ಎಲ್ಲಾದ್ರೂ ಎತ್ತಿಟ್ಕೊಬೇಕು ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಾನೆ. ಎಲ್ಲಾದ್ರೂ ಹೆಂಗೆ ಎತ್ತಿಟ್ಕೊಳಕಾಗುತ್ತೆ ಕೇಕ್ನ ಫ್ರಿಜ್ ಅಲ್ಲೇ ಇಟ್ಕೊಬೇಕದು. ಸೊ ಅದನ್ನ ಹೆಂಗಾದ್ರೂ ಬೇರೆ ಕಡೆಗೆ ಇಟ್ಕೊಂಡ್ರೆ ಅದು ಕರ್ಗೋಗಲ್ವಾ. ಅಂಡ್ ಇದಾದ್ಮೇಲೆ ಬಿಗ್ ಬಾಸ್ ಅವರು ಈ ವಾರದ ಒಂದು ಟಾಸ್ಕ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಅಂಡ್ ಟಾಸ್ಕ್ ಅನೌನ್ಸ್ ಮಾಡಿದ್ದಾದ್ಮೇಲೆ ಸೊ ಅಲ್ಲಿ ನೀವು ಒಂದು 2 ತಂಡಗಳಾಗಿ ಮೀನ್ಸ್ ಗ್ರೂಪ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಅಲ್ಲಿ 3 ಒಂದು ಸದಸ್ಯರ ಒಂದು 2 ತಂಡಗಳಾಗಿ. ಸೊ ಅಲ್ಲಿ ಒಂದ್ ಕಡೆಗೆ ಅಶ್ವಿನಿ ಧ್ರುವಂತ್ ಫಿಕ್ಸ್ ಆದ್ರು. ಅಂಡ್ ಈ ಕಡೆಗೆ ರಘು ಅಂಡ್ ರಾಶಿಕಾ ಇವರಿಬ್ರು ಫಿಕ್ಸ್ ಆದ್ರು. ಇಲ್ಲೇನು ಅಂದ್ರೆ ಅಶ್ವಿನಿ ಅಂಡ್ ಧ್ರುವಂತ್ ಅಂತೂ ಅವರು ಒಂದೇ ಕಡೆಗೆ ಇರ್ತಾರೆ, ಎರಡನೇ ಮಾತೆಲ್ಲ. ಇಲ್ಲಿ ರಘು ಅಂಡ್ ರಾಶಿಕಾ ಮಾತಾಡ್ಕೊಂಡು ಏನಾದ್ರು ಅಂತಂದ್ರೆ ರಘುಗೆ ರಾಶಿಕಾ ಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು ರಕ್ಷಿತಾ ಅಂಡ್ ಕಾವ್ಯ. ಸೊ ಇವರಿಬ್ರು ಯಾರ ಕಡೆಗೆ ಹೋಗ್ಬೇಕು ಅಂತ. ಸೊ ಇವರಿಬ್ರಿಗೂ ಏನು ಅಂತಂದ್ರೆ ರಘು ಅಂಡ್ ರಾಶಿಕಾ ಟೀಮ್ಗೆ ಸೇರ್ಬೇಕು ಅಂತ ಇವರಿಬ್ರಿಗೂ ಕೂಡ, ಅಶ್ವಿನಿ ಅಂಡ್ ಧ್ರುವಂತ್ ಜೊತೆಗೆ ಸೇರಲ್ಲ ಅಂತ. ಸಿಕ್ಕಾಪಟ್ಟೆ ಒಂದು ಕಿತ್ತಾಟ ಆಯ್ತು ರಾಶಿಕಾ ಅಂಡ್ ರಕ್ಷಿತಾ ಮಧ್ಯೆ. ರಕ್ಷಿತಾಗೆ ಫಸ್ಟ್ ಹೇಳ್ತಾಳೆ ನಾನು ಧ್ರುವಂತ್ ಅಂಡ್ ಅಶ್ವಿನಿ ಕಡೆ ಹೋಗ್ತೀನಿ ಅಂತಾಳೆ. ಅದಾದ್ಮೇಲೆ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಮಾತುಕತೆ ಬೆಳೆಯಿತು, ಕಿತ್ತಾಟ ಆಯಿತು. ಅಂದ್ರೆ ಇಲ್ಲಿ ರಾಶಿಕಾ ಏನು ಒಂದು ಭಯ ಅಂತಂದ್ರೆ ರಕ್ಷಿತಾ ಏನಾದ್ರು ನಮ್ಮ ಟೀಮಿಗೆ ಬಂದ್ಬಿಟ್ರೆ ಸೊ ಅವಳು ಟಾಸ್ಕ್ ಏನೋ ಓಕೆ, ಬಟ್ ಒಂದು ಒಮ್ಮತ ಅಂತ ಬಂದಾಗ ಅವಳು ಮಾತು ಕೇಳಲ್ಲ ಅಂತ. ಸೊ ಅದು ಒಂದು ಪ್ರಾಬ್ಲಮ್ ರಾಶಿಕಾಗೆ. ಅದ್ರ ಮಧ್ಯೆ ಅಲ್ಲಿ ಗಿಲ್ಲಿ ಜೊತೆಗೂ ಕೂಡ ಕಿತ್ತಾಟ ಆಯಿತು. ಏನಕ್ಕಾಯ್ತು ಅಂತಂದ್ರೆ ರಕ್ಷಿತಾ ಹೇಳ್ತಾಳೆ ಸೊ ನಿಮಗೂ ರಾಶಿಕಾಗೂ ಏನು ಪರ್ಸ್ನಲಿ ಎಂತ ಇಲ್ಲ ಅಂತಾಳಿ ರಘು ಜೊತೆ ಹೇಳ್ತಾಳೆ. ಈ ಪದ ಯೂಸ್ ಮಾಡುವಂಥದ್ದು ಅವಶ್ಯಕತೆ ಏನಿತ್ತು. ಸೊ ಟಾಸ್ಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಟಾಸ್ಕ್ದು ಏನು ಪಾಸಿಟಿವ್ ನೆಗೆಟಿವ್ ಮಾತಾಡಲಿ. ರಕ್ಷಿತಾ ಹಳ್ಳಿ ರಘು ಹೇಳ್ತಾಳೆ ಸೊ ನಿಮಗೂ ರಾಶಿಕಾಗೂ ಏನು ಪರ್ಸ್ನಲಿ ಇಲ್ಲ ಅಂತ. ಪರ್ಸ್ನಲಿ ಅನ್ನೋವಂಥ ವಿಷಯ ಏನಕ್ಕೆ ಬಂತಲ್ಲಿ, ಆ ಪದ ಏನಕ್ಕೆ ಬಂತು? ಸೊ ಅಲ್ಲಿ ರಾಶಿಕಾ ಕೂಡ ಎದ್ಲು. ಸೊ ಅದನ್ನ ಕೇಳಿಸ್ಕೊಂಡಂತ ಗಿಲ್ಲಿ ಏನ್ ಮಾಡ್ತಾನೆ, ಪರ್ಸ್ನಲ್ ಆಗಿ ಅಂತ ಹೇಳಿದ್ದು ಬೇರೆ ರೀತಿಯಲ್ಲಿ ಹೇಳಿಲ್ಲ ಅವಳು ಅನ್ನೋ ರೀತಿಯಲ್ಲಿ ಇಲ್ಲಿ ಯಾರು ನಮ್ಮ ಗಿಲ್ಲಿ ಹೇಳ್ತಾನೆ. ನನ್ನ ಪ್ರಕಾರ ಗಿಲ್ಲಿಗೆ ಅಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಅವಶ್ಯಕತೆನೇ ಇಲ್ಲ. ಅಲ್ಲಿ ರಾಶಿಕಾ ರಕ್ಷಿತಾ ಏನಾದ್ರೂ ಮಾಡ್ಕೊಳ್ಳಿ, ಗಿಲ್ಲಿ ಏನಕ್ಕೆ ಮಾತಾಡ್ಬೇಕಾಗಿತ್ತು? ಮಾತಾಡ್ಬೇಕು ಅಂತಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ರಕ್ಷಿತಾ ಮಾತಾಡ್ದಾಗ್ಲೇನು ಮಾತಾಡ್ಬೋದಾಗಿತ್ತು. ಏನಂದ್ರೆ ಪರ್ಸ್ನಲ್ ಎಲ್ಲ ವಿಷಯ ಎಲ್ಲ ಮಾತಾಡಬೇಡ, ಪರ್ಸ್ನಲ್ ಅನ್ನೋ ಪದನೇ ಯೂಸ್ ಮಾಡಬೇಡ ಅಂತ ಹೇಳ್ಬೇಕಾಗಿತ್ತು. ಸೊ ಅವಾಗ ಮಾತಾಡದೇ ಇರೋನು. ಸೊ ಇದು ರಕ್ಷಿತಾ ಮಾತಾಡಿದ ತಕ್ಷಣ ಏನಕ್ಕೆ ಮೀನ್ಸ್ ರಾಶಿಕಾ ಮಾತಾಡಿದ ತಕ್ಷಣ ಏನಕ್ಕೆ ಮಾತಾಡ್ದ? ನನ್ನ ಪ್ರಕಾರ ಮಾತಾಡಬಾರ್ದಾಗಿತ್ತು. ಸೊ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಮಲ್ಕೋಬೇಕಾಗಿತ್ತಲ್ಲೇ, ಮಲ್ಕೊಂಡಿದ್ದಲ್ಲ ಹಂಗೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಕಾವ್ಯನೇ ಸೊ ಅಲ್ಲಿ ಯಾರು ನಮ್ಮ ಧ್ರುವಂತ್ ಅಂಡ್ ಸೊ ಅಶ್ವಿನಿ ಜೊತೆ ಹೋಗ್ತಾರೆ. ಒಂದು ಕೆಲಸ ಮಾಡಿರುವಂಥದ್ದು ಒಳ್ಳೇದು ಅಂತಂದ್ರೆ ಕಾವ್ಯ ಅವರು ಸೊ ಅವ್ರ ಟೀಮಿಗೆ ಹೋಗಿರುವಂಥದ್ದು. ಬಟ್ ರಾಶಿಕಾ ಒಂದು ಮಿಸ್ಟೇಕ್ ಮಾಡ್ತಾರೆ ಏನು ಅಂತಂದ್ರೆ ಸೊ ಅಲ್ಲಿ ರಘು ಅವರೆಲ್ಲ ಹೇಳಿದಾಗ ರಾಶಿಕಾ ಹೇಳ್ತಾರೆ ಅವ್ರ ಜೊತೆ ಇಬ್ಬರ ಜೊತೆ ಮಾತಾಡೋದಿಲ್ಲ, ಅವ್ರ ಜೊತೆ ಹೆಂಗೆ ಆಡ್ಲಿ ಅಂತ ಹೇಳ್ತಾರೆ. ಸೊ ಇದು ಖಂಡಿತವಾಗ್ಲೂ ತಪ್ಪು. ಅವ್ರ ಜೊತೆ ಮಾತಾಡಲ್ಲ ನಾನು, ಅವ್ರ ಜೊತೆ ಹೋಗಲ್ಲ ಅನ್ನೋವಂಥದ್ದು ತಪ್ಪು. ಟಾಸ್ಕ್ ಅಂತ ಬಂದಾಗ, ಆಟ ಅಂತ ಬಂದಾಗ ಕೆಲವು ಟೈಮಲ್ಲಿ ಹೋಗ್ಬೇಕಾಗುತ್ತೆ. ಕಾವ್ಯಗೂ ಮತ್ತೆ ರಾಶಿಕಾಗೂ ಏನು ಭಯ ಅಂತಂದ್ರೆ ಟಾಸ್ಕ್ ಏನೋ ಹೆಂಗೋ ಆಡ್ಬೋದು, ಬಟ್ ಒಮ್ಮತ ಬಹುಮತ ಅಂತ ಬಂದಾಗ ಖಂಡಿತವಾಗ್ಲೂ ನಮ್ ಇಬ್ರು ಸಿಗಾಕಂತೀವಿ ಅನ್ನೋದಕ್ಕೋಸ್ಕರನೇ ಸೊ ಅಲ್ಲಿ ಧ್ರುವಂತ ಅಂಡ್ ಅಶ್ವಿನಿ ಕಡೆಗೆ ಹೋಗ್ಲಿಕ್ಕೆ ಭಯ ಆಗಿರುವಂತದ್ದು. ಜೊತೆಗೆ ಈ ರಕ್ಷಿತಾ ಜೊತೆಗೆ ಆಡ್ಲಿಕ್ಕೂ ಕೂಡ ರಾಶಿಕಾಗ ಅದೇ ಭಯ ಆಗಿರುವಂತದ್ದು. ಕೊನೆಗೆ ಟಾಸ್ಕ್ ಏನೋ ಸ್ಟಾರ್ಟ್ ಆಗುತ್ತೆ, ಭಾರ ಎತ್ತೋಣ ಭಾರ ಅಂತ.
ಆ್ಯಂಡ್ ಅದೇ ಪೈಪು ಮತ್ತು ಬಾಲು ಭಾರ ಇಟ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿ ಆಡಿದ್ರು ಎರಡೂ ಟೀಮ್ ಅವರು. ಕೊನೆಗೆ ಏನಾಯಿತು ಅಂತಂದರೆ ಅಲ್ಲಿ ರಘು ಅವ್ರು ತೊಗೊಂಡಿರುವಂಥ ಟೈಮು 7 ನಿಮಿಷ 18 ಸೆಕೆಂಡು ಆ್ಯಂಡ್ ಧ್ರುವಂತ್ ಅವ್ರು ತೊಗೊಂಡಿರುವಂಥದ್ದು 6 ನಿಮಿಷ 46 ಸೆಕೆಂಡು. ಸ್ವಲ್ಪ ಕಡಿಮೆ ತೊಗೊಂಡಿರುವಂಥದ್ದು ಧ್ರುವಂತ್ ಟೀಮ್ ಆಗಿರೋದ್ರಿಂದ ಅವ್ರು ವಿನ್ ಆಗ್ತಾರೆ. ಆ್ಯಂಡ್ ರಘು ಟೀಮಿಂದ ಇವಾಗ ಒಬ್ಬರನ್ನ ಆಚೆ ಹಾಕಬೇಕು. ಅವಾಗ ಧನುಷ್ ಅವರು ಧ್ರುವಂತ್ ಟೀಮ್ ವಿನ್ ಆಗಿದೆ ಅಂತ ಇನ್ನೇನು ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ ತಕ್ಷಣನೇ ಅಲ್ಲಿ ರಕ್ಷಿತಾ ಎದ್ದು ಬಿಡ್ತಾಳೆ. ಆಯ್ತಲ್ಲ ನಿಮ್ಮದು, ಸೊ ಇವಾಗ ನಾನು ಮಾತಾಡ್ತೀನಿ ಅಂತೇಳಿ ಬಿಗ್ ಬಾಸ್ಗೆ ಅಪೀಲ್ ಮಾಡ್ತಾಳೆ. ಬಿಗ್ ಬಾಸ್, ಒಂದು ಗೇಮಲ್ಲಿ ಹೇಗೆ ಡಿಸೈಡ್ ಆಗುತ್ತೆ, ಇಷ್ಟು ಸುಲಭವಾಗಿ ನಾನು ಟಾಪ್ 6 ಔಟಾ ಅನ್ನೋ ರೀತಿಯಲ್ಲಿ ಡೈರೆಕ್ಟ್ ಬಿಗ್ ಬಾಸ್ಗೆ ಒಂದು ಪ್ರಶ್ನೆ ಮಾಡ್ತಾಳೆ. ಇದು ಯಾವುದು ಗುರು ಇದು? ಅಲ್ಲಿ ಇನ್ನು ಧನುಷ್ ಮುಗಿಸೇ ಇಲ್ಲ, ಆಯ್ತಾ ನಿಮ್ದು ಹಾಗೆ ಅಂತ ಹೇಳ್ಬಿಟ್ಟು ಶುರು ಹಚ್ಕೊಂಡ್ಬಿಡ್ತಾಳೆ ಹಂಗೇನೆ ಬಿಗ್ ಬಾಸ್ಗೆ ಮಾತಾಡ್ಲಿಕ್ಕೆ. ಇಲ್ಲೇ ಗೊತ್ತಾಗುತ್ತೆ ಅವಳು ಇವಾಗ ಏನು ಒಬ್ಬರನ್ನ ಆಚೆ ಹಾಕ್ಬೇಕಲ್ಲ 3 ಜನರಲ್ಲಿ, ಸೊ ನಾನಂತೂ ಹೋಗಲ್ಲ ಅನ್ನೋ ರೀತಿಯಲ್ಲಿ ಅವಳು ಆಲ್ರೆಡಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ಬಿಟ್ಲು. ಅವಳು ಕಂಟಿನ್ಯೂ ಆಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಕಿತ್ತಾಟ ಆಗಿದೆ. ಅದ್ರ ಬಗ್ಗೆ ನಾಳೆ ಎಪಿಸೋಡಲ್ಲಿ ಆಗುತ್ತೆ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ವಿಷಯಗಳಿದಾವೆ. ಓಕೆ, ಸೊ ಸದ್ಯಕ್ಕೆ ಹಿಡಿದ್ರೆ ಅಷ್ಟೇ. ಮುಂದಿನ ಸಿಗೋವರೆಗೂ ಬೈ ಬಾಯ್.